ಇಲ್ಲಿಗೆ ಬಂದ ಸೆಕೆಂಡ್ ಡೇನೆ ನನಗೆ ರಿಸಲ್ಟ್ ಸಿಕ್ತು. ಅಷ್ಟು 15 ಡೇಸಿಂದ ಊಟ ತಿಂಡಿ ಮಾಡ್ದಲೆ ನಿದ್ದೆ ಮಾಡ್ದಲೆ ಅಷ್ಟು ಇದ್ರಲ್ಲಿದ್ದವಳು ಇಲ್ಲಿಗೆ ಬಂದ ಸೆಕೆಂಡ್ ಡೇನೆ ನನಗೆ ರಿಸಲ್ಟ್ ಸಿಕ್ತು. ನಮ್ಮ ತಾಯಿಗಂತೂ ಮಿರಾಕಲ್ಲೇ. ಹಾಸ್ಪಿಟ್ಲಲ್ಲಿ ಹುಷಾರಾಗಲ್ಲ ಅಂದಿದ್ದವರು ಡಾಕ್ಟರ್ಸ್ ಎಲ್ಲ ಇಲ್ಲಿ ಬಂದಮೇಲೆ ಆಟೋಮೆಟಿಕ್ಕಾಗಿ 10 ದಿನದಲ್ಲೇ ಹುಷಾರು ಮಾಡಿಕೊಟ್ಟಿದ್ದಾರೆ. ತ್ರಿಶೂಲದ ಶಕ್ತಿ ಇದೆ, ತಾಯಿನೇ ಬಾಯಿ ಬಿಟ್ಟು ಹೇಳೋ ಥರ. ತ್ರಿಶೂಲದಲ್ಲಿ ಶಕ್ತಿ ಇರೋದಕ್ಕೆ ತುಂಬ ಜನ ಇಟ್ಕೊಂಡು ಪರಿಹಾರ ಕೇಳ್ತಿದ್ದಾರೆ. ಯಾರನ್ನ ಮಾಟ ಮಂತ್ರ ಮಾಡಿಸಿರೋರಿಗೆ, ದೆವ್ವ ಹಿಡ್ದವ್ರಿಗೆಲ್ಲ ತ್ರಿಶೂಲದಲ್ಲಿ ಗೊತ್ತಾಗ್ಬಿಡ್ತಿದೆ. ಆಗುತ್ತೆ, 100% ಆಗುತ್ತೆ ಸರ್. ನಮ್ದು ಆಗಿದೆ, ಅದಕ್ಕೋಸ್ಕರ ನಾವು ಬರ್ತಾ ಇದ್ವಿ. ಅಮಾವಾಸ್ಯೆ ಪೌರ್ಣಮಿಗಂತೂ ಖಂಡಿತ ಬರ್ತೀವಿ. ನಮ್ಮ ಫ್ಯಾಮಿಲಿಗೆ ಮಾಡಿಸಿರೋ ಸರ್ ಮಾಟ ಮಂತ್ರ ಅಂತೇಳಿ ಮಾಡಿಸಿರೋ ಪ್ರಯೋಗ ಮಾಡಿಸಿರೋ ಸರ್ ಅದು ನಮ್ಮ ಮಿಸ್ಸಸ್ ಅವರಿಗೆ ಫುಲ್ ಒಂಥರ ಅಟ್ಯಾಕ್ ಆಗಿತ್ತು ಸರ್. ಅದು ಇಲ್ಲಿ ತ್ರಿಶೂಲ ಪವಾಡ, ಅಮ್ಮಂದು ತ್ರಿಶೂಲ ಪವಾಡ ಐತೆ ಅಂತೇಳಿ ಅದನ್ನ ತಿಳ್ಕೊಂಡು ಸ್ವಾಮಿಯವ್ರ ಹತ್ರ ಭೇಟಿಯಾಗಿ ಅವ್ರು ಒಂದೇ ತಿಂಗಳಲ್ಲೇ ನಮಗೆ ಚೇಂಜಸ್ ಮಾಡಿಕೊಟ್ಟಿದ್ದಾರೆ ಸರ್. ಭಾಳ ಅಂದ್ರೆ ಅಮ್ಮನ ಕಡೆಯಲ್ಲಂತ ನಮಗೆ ಭಾಳ ಒಳ್ಳೇದಾಗಿದೆ ಸರ್. ಅದ್ರ ಮುಖಾಂತರ ನಮಗೆ ಇವಾಗ ಯಾವ ಮಾಟ ಮಂತ್ರನೂ ಇಲ್ಲ, ಯಾವ ಶತ್ರುಗಳ ಕಾಟನೂ ಇಲ್ಲ ಸರ್. ಅವತ್ತು ಅಮ್ಮನ ಹಿಂದ್ಗಡೆ ಮಲ್ಗೋದಕ್ಕೆ ಹೇಳಿದ್ರು ನನ್ನನ್ನು. ಅಮ್ಮನ ಹಿಂದೆ ಮಲ್ಕೊಂಡಾಗ ಅಮ್ಮನ ಒಂದು ರೂಪನೇ ಬಂದು ನನಗೆ ನನ್ನ ಬಾಡಿಯಲ್ಲಿ ನೆಗೆಟಿವ್ ಏನಿದೆಯೋ ಅದನ್ನು ತೋರಿಸ್ಕೊಡ್ತೀನಿ ಅಂತ ಹೇಳಿದರು. ಏನೋ ನಾನು ಮಲಗೆ ಇದ್ದೀನಿ, ನನ್ನ ಬಾಡಿಯಿಂದ ಏನೋ ಎದ್ದು ಹೋಗ್ತಿದೆ ಅನ್ನೋ ಥರ ಆ ಫೀಲ್ ಅನ್ನೋದು ಅಮ್ಮ ಏನು ಹೇಳಿದ್ರು ಅದು ನಿಜ ಆಯಿತು. ನಾನು ಅಲ್ಲಿಂದ ಅದನ್ನು ಫಾಲೋ ಮಾಡ್ತಾ ಬಂದೆ. ಅಲ್ಲಿಂದನೂ ನಾನು ಏನು ಕೇಳ್ಕೊಂಡ್ರು, ನಾನು ಏನು ಬೇಡಿಕೆ ಇದ್ರೂ ಅಮ್ಮನ ಹತ್ರ ಕೇಳಿಕೊಂಡ್ರೆ ಅಮ್ಮ ಅದನ್ನು ಈಡೇರಿಸ್ತಾನೆ ಬರ್ತಿದ್ದಾರೆ ಸರ್.